ನೋಡ್ರಿ ಇದು ಬೆಲ್ಲ ಈಗ ಎಷ್ಟು ಹ್ಯಾಂಗೆ ತಿನ್ಬೇಕ್ರಿ ಮಕ್ಕಳು ಯಾರು ಎಲ್ಲ ಮಕ್ಕಳು ಹ್ಯಾಂಗೆ ತಿನ್ಬೇಕ್ರಿ ಇದು ದನನು ತಿನ್ನಲ್ರಿ. ಚುಂಚೋಳಿ ತಾಲೂಕಿನ ಹೂವಿನಬಾವಿ ಅಂಗನವಾಡಿ ಕೇಂದ್ರ. ನಾವು ಅಲ್ಲಿ ಭೇಟಿ ನೀಡಿದಾಗ ನಮಗೆ ಕಂಡದ್ದೇನು ಗೊತ್ತಾ? ನೀವೇ ನೋಡಿ. ಸುಮಾರು 1 ಗಂಟೆಯಾದ್ರೂ ಆ ಅಂಗನವಾಡಿ ಕೇಂದ್ರದಲ್ಲಿ ಒಂದೇ ಒಂದು ಮಗು ಕೂಡ ಕಂಡಿರಲಿಲ್ಲ. ನಾವು ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾತನಾಡಿಸಿದಾಗ ಅವರು ಹೇಳಿದ್ದದ್ದು, ನಮ್ಮ ಮೇಲಾಧಿಕಾರಿಗಳು ನಮಗೆ ಬೇರೆ ಕೆಲಸ ಹಚ್ಚಿದ್ದಾರೆ, ಅದಕ್ಕೆ ಮಕ್ಕಳಿಗೆ ನಾವು ಮನೆಗೆ ಕಳಿಸಿದ್ದೇವೆ ಎಂದು ಅಲ್ಲಿನ ಅಂಗನವಾಡಿಯಲ್ಲಿರೋ ಮಹಿಳೆಯರು ಹೇಳಿದರು. ಮಕ್ಕಳು 4 ಗಂಟೆವರೆಗೂ ಅಲ್ಲಿರಬೇಕು, ಅದು ಅಲ್ಲಿನ CDPO ಜವಾಬ್ದಾರಿ. ಆದರೆ ಇಲ್ಲಿ ಮಕ್ಕಳು ಹೆಸರಲ್ಲಿ ಲೂಟಿ ಮಾಡ್ತಾ ಇರುವ CDPO. ಇದು ಹೂವಿನಬಾವಿ ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೇವೆ. ಆದ್ರೆ ಇವಾಗ ಟೈಮ್ ಎಷ್ಟು? 2 ಗಂಟೆ 4 ಗಂಟೆ ತನಕ ಅಂಗನವಾಡಿದಾಗ ಮಕ್ಕಳು ಇರಬೇಕು. ಆದ್ರೆ ಇಲ್ಲಿ ಮಕ್ಕಳು ಇಲ್ಲ ಈ ಅಂಗನವಾಡಿಗೆ. ಇದು ಚಿಂಚೋಳಿ ಮತಕ್ಷೇತ್ರಕ್ಕೆ ಬರ್ತಕ್ಕಂಥ ಅಂಗನವಾಡಿ. ये नमक है ऐसा चूहे में खाते में को रखने साथ ಇದೆ ಅಂದ್ರೆ ಬ್ಯಾಳೆ 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 ತೊಗರಿ ಬ್ಯಾಳೆ वो दाल 2 पैकेट आती साहब ये ಅಲ್ಲ ಎಷ್ಟು ಮಕ್ಕಳು ಎಷ್ಟು ಅದಾವ್ರಿ ಇಲ್ಲಿ? बच्चे हां बच्चे कितने? 20 आते हैं कब 25 आते हैं 15 आते हैं साथ में ಅಂದ್ರೆ ತೊಗರಿ ಬ್ಯಾಳೆ ಎಷ್ಟು ಕೊಡ್ತಾರೆ ನಿಮಗೆ? 2 पैकेट देते दो इस पैकेट ತೊಗರಿ ಬ್ಯಾಳೆ कितना देने का आदेश कितना है? वो ये दीदी दाल को कुकर में डाल के मिला के बनाते हैं साहब का ओनली ये आंगनवाड़ी को पर मंथ 2 पैकेट देता, खाली 2 पैकेट। हां और रवा 2 थैले देते और अक्की 1 पैकेट देते। 2 पैकेट देने का है ना? 2 पैकेट नहीं डालते, नहीं डालता। 1 पैकेट वो तेल का पैकेट है? तेल पैकेट 3 डालते। कितना पैकेट? 4 पैकेट देने का है? 5 पैकेट देने 3 पैकेट देते हैं साहब, 3 पैकेट सब मसाला थोड़ा थोड़ा आता। हां ಅದೇ ರೀತಿ ಮತ್ತೆ ನಾವು ಚುಂಚೋಳಿಯ ಹೂವಿನಬಾವಿಯ ಸುತ್ತಮುತ್ತಲಿನ ಬೇರೆ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ನೋಡಿದ್ರೆ ಅಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಹ್ಯಾಂಗೆ ತಿನ್ಬೇಕ್ರಿ ಮಕ್ಕಳು ಯಾರು? ಎಲ್ಲ ಮಕ್ಕಳು ಹ್ಯಾಂಗೆ ತಿನ್ಬೇಕ್ರಿ ಇದು ದನನು ತಿನ್ನಲ್ರಿ. ಚಿಡ್ಕೋರಿ ಹೇಳಿರೇನ್ರಿ? ನೋಡ್ರಿ ಎಲ್ಲ ಇದೆ ಮ್ಯಾಲಿಂದ ಇದಾವಂತಾರ. ಇದು ಹೇಳಿದ್ರಿ ಕರೆಕ್ಟ್ ಇರ್ತದೆ ಇದೇ ತಿನ್ನು ಬಂದಿದ್ದಾರೆ. ಹೊಳೆಬೀರನಹಳ್ಳಿ ಅಂಗನವಾಡಿ ಟೀಚರ್ನ ಮಾತಾಡಿದಾಗ ಅಂಗನವಾಡಿಗಳಿಗೆ ಬರೋ ಆಹಾರವನ್ನು ಯಾರೂ ತಿನ್ನಲ್ಲ ಮತ್ತು ಯಾರು ಇದನ್ನು ತಗೊಳ್ಳಲ್ಲ ಎಂದು ಅವರೇ ಹೇಳಿದರು. ಯಾಕೆ ಯಾರು ಈ ಆಹಾರ ತಗೊಳ್ಳಲ್ಲ ಅಂತ ಕೇಳಿದರೆ, ಇಲ್ಲಿ ಬರೋ ಆಹಾರ ಪದಾರ್ಥಗಳು ಸರಿ ಇರೋಲ್ಲ ಅನ್ನೋ ಕಾರಣಕ್ಕೆ ಯಾರು ತಗೊಳ್ಳಲ್ಲ ಸರ್ ಎಂದು ಖುದ್ದು ಅಂಗನವಾಡಿ ಟೀಚರ್ ಹೇಳ್ತಾರೆ. ಅಂದರೆ ಚುಂಚೋಳಿಯ ಈ ಅಂಗನವಾಡಿಗಳ ಹೆಸರಲ್ಲಿ ಆಗ್ತಿರೋ ಲೂಟಿಯನ್ನೊಮ್ಮೆ ನೀವೇ ಊಹಿಸಿ ನೋಡಿ. ಎಣ್ಣೆ, ಸಣ್ಣ ಮಕ್ಕಳಿಗೆ ಕೊಡತಕ್ಕಂತಹ ರವಾ ಸೇರಿದಂತೆ ಎಲ್ಲ ಆಹಾರವು ತಿನ್ನಲು ಯೋಗ್ಯವಾಗಿರಲಿಲ್ಲ. ಅಷ್ಟೇ ಯಾಕೆ, ಕೊಡೋದು ಕೆಲಸಕ್ಕೆ ಬಾರದ ಆಹಾರ ಪದಾರ್ಥಗಳು, ಅದರಲ್ಲೂ ಕೂಡ ಕಡಿಮೆ ಆಹಾರ ಧಾನ್ಯ ನೀಡ್ತಾರೆ ಅನ್ನೋದು ಅಲ್ಲಿನ ಅಂಗನವಾಡಿಗಳಿಗೆ ಭೇಟಿ ಕೊಟ್ಟಾಗ ತಿಳಿದು ಬಂದ ಸತ್ಯಾಂಶ. ಅಂಗನವಾಡಿಗಳು 4 ಗಂಟೆವರೆಗೂ ನಡೆಸಬೇಕೆಂಬುದು ಗೊತ್ತಿದ್ದರೂ 10 ಗಂಟೆಯಿಂದ 1 ಗಂಟೆ ಎಂದು ಬೋರ್ಡ್ ಹಾಕಿರೋರು ಇವರು. ಇವರ ಹಿಂದೆ ಮತ್ತು ಇದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರ ಕುರಿತು ತನಿಖೆ ಜೊತೆಗೆ ಕಠಿಣ ಶಿಕ್ಷೆ ಆಗಬೇಕೆಂದು ನಮ್ಮ ಆಶಯ. ವರದಿ ತ್ರಿಮೂರ್ತಿ ಎಸ್, ಬೆನಕನಹಳ್ಳಿ.